ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಐವಪ್ಪ ಎಲ್ಲರೂ ಚಲೋ ಓದಿರಿ ಅನ್ಕೊಂತೀನಿ. ನಾನು ಕೂಡ ಚೆನ್ನಾಗದೀನಿ. ನೋಡಿ ಬನ್ನಿ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ಹೇಳಿ ನೋಡ್ಕೊಂಬರೋಣ. ಈಗ ನಾಷ್ಟ ಬೆಳಿಗ್ಗೆ ಪೂರಿ ಮಾಡಿದ್ದೆ. ಪೂರಿ, ಆಲೂ ಸಾಗು ಮತ್ತು ಚಟ್ನಿ ಮಾಡಿದ್ದೆ, ಕೊಬ್ಬರಿ ಚಟ್ನಿ ಮಾಡಿದ್ದೆ. ಈಗ ಇಲ್ಲಿ ರೈಸ್ ಇಟ್ಟಿದ್ದೀನಿ. ಇಲ್ಲಿ ಸಾಂಬಾರು ಮಾಡಿದ್ದೀನಿ, ಸೊಪ್ಪು, ಮೆಂತ್ಯ ಸೊಪ್ಪು ಮತ್ತು ಸಿಪಾಲಕ್ ಸೊಪ್ಪು ಹಾಕಿ ಸಾಂಬಾರು ಮಾಡಿದ್ದೀನಿ. ನೋಡಿ ಈ ಥರ ಇದೆ ಸಾಂಬಾರು. ಮುದ್ದೆ ಮಾಡ್ಕೊಳೋಣ ಅಂತ ಇವತ್ತು ನಮ್ಮ ಅತ್ತೆಯವರಿಗೂ ನೋಡು. ಅವರು ಸ್ನಾನ ಮಾಡಿ ಬಂದಮೇಲೆ ಮುದ್ದೆ ಮಾಡ್ತೀನಂತೆ. ಓಕೆನಾ? ಈಗ ಅನ್ನ ಆಗಲಿ. ಇದನ್ನ ಆಯ್ತಂದರೆ ಮುದ್ದೆ ಮಾಡೋದೇ ಕೆಲಸ. ಮುದ್ದೆ ಮಾಡಿಕೊಂಡು ಊಟ ಮಾಡಿದರೆ ಕೆಲಸ ಮುಗೀತು. ಬಟ್ಟೆ ಮೆಷಿನ್ಗೆ ಹಾಕ್ಬೇಕೇನು. ನಮ್ಮ ಅತ್ತೆಯವ್ರು ಸ್ನಾನ ಮಾಡಿದ್ಮೇಲೆ ಬಟ್ಟೆ ಮೆಷಿನ್ಗೆ ಹಾಕಿ ಅಂದರೆ ಕೆಲಸ ಮುಗೀತು ನಮ್ದು. ಇಷ್ಟ ಇವತ್ತಿಂದು ಡೇ ಹಿಂಗಿರುತ್ತೆ. ಬನ್ನಿ ಹೊರಗೊಂದು ವ್ಯೂಸ್ ತೋರಿಸ್ತೀನಿ ಹೆಂಗೈತೆ ಅಂತ. ಪೊಲೀಸ್ ಡಿಪಾರ್ಟ್ಮೆಂಟ್, ಮೆಡಿಕಲ್ ಡಿಪಾರ್ಟ್ಮೆಂಟ್ಗೆ ಸರ್ವಿಸ್ ಮಾಡೋಕ್ಕಾಗ ಬಂದಿದೆ. ಆ ಕಾಲೇಜ್ ನಮ್ಮ ದೇಶಕ್ಕೆ ಬಂದಿಲ್ಲ ಡಾಕ್ಟರ್. ನಾವು ಒಂದು ಪ್ರಾಣ ಉಳಿಸೋ ಪ್ರಯತ್ನ ಪಡ್ತಿದ್ದೆ. ಈ ಆರಕ್ಷಕರು ಅದನ್ನು ತಡೆಯಕ್ಕೆ ಬಂದು ನಿದ್ದೆ ಬಡ್ಕ ಇನ್ಸ್ಪೆಕ್ಟರ್ ಮೋಡ ಮುಚ್ಕೊಂಡಿದೆ. ಮಳೆ ಐತಂತೆ ಕೆಲವೊಂದು ಕಡೆ ಎಲ್ಲ, ಏನೂ ಗೊತ್ತಿಲ್ಲ. ಬಿಸಿಲಂತೂ ಬಿಸಿಲೇ ಇಲ್ಲ ಇವತ್ತು. ಮೊನ್ನೆ ಇದೆಲ್ಲ ಕಟ್ ಮಾಡಿದ್ದಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಚಿಕ್ತೈತೆ ನೋಡಿ. ಇದು ಚಿಕ್ತೈತಿ, ಇದು ಚಿಕ್ತೈತೆ ನೋಡ್ರಿ ಅಲ್ಲ, ಎಷ್ಟು ಚೆನ್ನಾಗಿ ಸಿಗ್ತೈತಿ ಇದೆಲ್ಲ. ಅಷ್ಟೇ ನೀರೆಲ್ಲಿದ್ದ ಬಿದ್ದತ್ತಿದು, ನೀರೆಲ್ಲಿದ್ದ ಬಿದ್ದ. ಆಗಲೇ ಮೋಟ್ರ್ ಚಿತ್ರ ಅದ್ರದ್ದು ಬಿಡ್ಬೇಕು. ಇಲ್ಲಿ ನೋಡಿ ನೊರ್ಜು ಕಾಣಿಸ್ತಾ ಇದೆನಾ? ಇಲ್ಲಿ ಬಳ್ಳಿ ಕಟ್ ಮಾಡ್ಬೇಕು ಅಂದ್ಕೊಂಡೆ, ಆಗಲಿಲ್ಲ. ನೋಡೋಣ, ಸುಮ್ಮನೆ ಮತ್ತೆ ಕಟ್ ಮಾಡಿದರೆ. ಇದು ನೋಡಿರಿ ಫ್ರೆಂಡ್ಸ್, ಕಮಲ, ಬ್ರಹ್ಮ ಕಮಲ ಅಂತಾರಲ್ಲ ಆ ಥರ. ಸಾಗರದ ರಸ್ತೆ, ಇವತ್ತಿನ ರಂಗೋಲಿ. ಏನು ಹಾಂ, ನಿಮ್ಮದು ಡೇ ಹೆಂಗೋಯ್ತು ಅಂತಂದು ಹೇಳಿ ಕಮೆಂಟ್ ಹಾಕಿ. ಈಗ ಸ್ವಲ್ಪ ಹಂಗೆ ಬಿಸಿಲು ಬೀಳ್ತದೆ ನೋಡಿ, ಎಷ್ಟು ಚೆನ್ನಾಗೈತೆ ಬಿಸಿಲು. ನೈಟ್ ಆದರೆ ಚಳಿ, ಇಷ್ಟೊತ್ತಿನಲ್ಲಿ ಬಿಸಿಲು. ಥರ ಚೆನ್ನಾಗಿದೆ ಫ್ರೆಂಡ್ಸ್ ವೆದರ್. ಬಟ್ ಏನು ಮಾಡೋಕ್ಕಾಗಲ್ಲ. ಕೆಲವೊಂದು ಕಡೆ ಬಿಸಿಲಿದೆ, ಕೆಲವೊಂದು ಕಡೆ ಮಳೆ ಇದೆ, ಕೆಲವೊಂದು ಕಡೆ ಚಳಿ ಇದೆ. ಬೆಂಗಳೂರು ಅಲ್ಲೆಲ್ಲ ಬಿಸಿಲು ಜಾಸ್ತಿ ಇದೆ ಅಂತಂದು ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ. ನೋಡಿ ಬೇವಿನ ಮರೆಲ್ಲ ಇದಾಗ್ಬಿಟ್ಟೈತಿ. ಕೆಂಚು ಹೋಯ್, ಓಯ್ ಇಲ್ಲೋಡು, ಇಲ್ಲೋಡು, ಇಲ್ಲೋಡು. ಚೀ ಯವ್ವ. ಇಲ್ಲ ನಿಮ್ಮದು ಸೋಗು. ನಡಿ, ಮುಕ್ಕೊಂದ್ಯಾ, ಎದ್ದ್ಯಾ? ಸಾಗರದ ರಸ್ತೆ ಎನ್ನಿ ಮುದ್ದೆ ಮಾಡೋಣ ಬನ್ನಿ. ಮುದ್ದೆ ಮಾಡಿದ ಮೇಲೆ ತೋರಿಸ್ತೀನಿ. ಮುದ್ದೆ ಮಾಡೋದು ವಿಡಿಯೋ ಮಾಡ್ಕೊತೀನಿ. ಕಮೆಂಟ್ ಹಾಕಿ ನಿಮ್ಗೆ ಯಾವ ಥರ ವಿಡಿಯೋ ಬೇಕು, ಏನಾದರೂ ರೆಸಿಪಿ ಬಿಡಿಸ್ಬೇಕಂತಂದರೆ ಕಮೆಂಟ್ ಹಾಕಿ, ಖಂಡಿತ ನಾನು ಮಾಡ್ತೀನಿ. ಓಕೆನಾ? ರಾಜಾದಿರಾಜ ರಾಜ ಮಾರ್ತಾಂಡ ನೋಡಿ ಫ್ರೆಂಡ್ಸ್ ಹೆಂಗೆ ಆಡ್ತಾನೆ ರಿಕ್ಷಾ. ಎಲ್ಲೋಕ್ಕಿಯ? ಇಲ್ಲೋಗು, ಹಿಂಗೋಗಿ ಬಾ. ಹಿಂಗೋಗು. ಬಾಯ್ ಕೆಂಚು, ಬಾಯ್.
ಅಡ್ಡಾಡ್ಕೊಂಡು ಬರ್ತಾನೆ ಫ್ರೆಂಡ್ಸ. ಆಹಾ, ಈಗ ಎಷ್ಟು ಚೆನ್ನಾಗಿ ಬಿಸಿಲೈತೆ. ಬಾಯ್ ನನ್ನ ನೋಡಿ ಫ್ರೆಂಡ್ಸ್, ಇಷ್ಟೊಂದಿದ್ದಾವೆ ತಿನ್ನೋವು. ಇದು ಬ್ರೆಡ್ ಚೆನ್ನಾಗಿರುತ್ತೆ. ಇಲ್ಲ ನಮ್ಮ ಮನೆ ಹತ್ರನೇ ಬೇಕ್ರಿ ಇತ್ತು, ಫ್ರೆಶ್ ಇತ್ತು. ಇವಿನ ಲೇಸ್ ತೊಗೊಂಡ್ವಿ. ಇವು ಒಂಥರ ಸಖತ್ತಿದ್ದಾವೆ ಫ್ರೆಂಡ್ಸ್, ಘಾಟಿ ಇವು ಮಸ್ತ್ ಇದಾವೆ. ಬಾಯಲ್ಲಿ ಇಟ್ಟರೆ ಕರುತ್ತವೆ. ಇವು ಸೋಯಾ ಚಿಪ್ಸ್ ಅಂತ ಹೇಳಿ ಬರ್ತವೆ. ಕಪ್ಸ್ ಅಂದರೆ ಒಂಥರ ಬೌಲ್ ಗತಿ ಇರ್ತಾವಲ್ಲ, ಸೊ ಇಷ್ಟೇ. ಟೈಮಿಗೆ ಕರೆಕ್ಟು ಇಷ್ಟಿದೆ. ಈಸಿ ಮುದ್ದಾಗಿ ಇಟ್ಬಿಡ್ತೀನಿ. ಬನ್ನಿ, ಮುದ್ದಾಗಿಟ್ರೆ ನಮ್ಮ ಅತ್ತೆಯವ್ರು ಸ್ನಾನ ಮಾಡಿ ಬರೋದಕ್ಕೆ ಮುದ್ದೆ ಹಾಕ್ಬಿಟ್ಟು ಆರಾಮ್ಸೆ ಊಟ ಮಾಡಿ ಟ್ರಗಾಡಿಗೆ ಹಾಕ್ಬಿಡ್ತೀನಿ. ಬಟ್ಟೆನೂ ಮಷಿನ್ಗೆ ಹಾಕ್ಬಿಡೋಣ. ಓಕೆ, ಈಗ ಬಟ್ಟೆ ಮಿಷಿನ್ ಹಾಕೋಣ. ಇದು ಖಾಲಿ ಆಗಿಬಿಟ್ಟೈತೆ. ಸ್ವಲ್ಪ ಐತೆ ಹೊಸದು ಪ್ಯಾಕೆಟ್ ಇದೆ, ಬರ್ತೀನಿ. ನಮ್ಮ ಹೂವಿನ ಬಟ್ಟೆ ಅಷ್ಟು ಕೊಳೆ ಇರೋದಿಲ್ಲ ಫ್ರೆಂಡ್ಸ್, ಸ್ವಲ್ಪ ಹಾಕಿಲ್ಲ ನಡೀತದೆ. 1 ಅವರ್ ಇಲ್ಲಿ ಟೈಮರ್ ಇರ್ತೈತಿ. ಅದು ಮುಗಿತಂದ್ರೆ ಅದಕ್ಕೆ ಗದೆ ಬಂದ್ ಆಗ್ಬಿಡ್ತದೆ. ಈಗ ಬನ್ನಿ ಮುದ್ದೆ ಮಾಡೋಣ. ಬೆಳಗ್ಗೆ ಪೂರಿ ಮಾಡಿದ್ನಲ್ಲ, ಇದ್ರೊಳಗೆ ಕರೆದಿದ್ದೆ, ಬಟ್ ಎಣ್ಣೆ ಉಳ್ಳದೆ ಬೇರೆ ತೆಗೆದು ಮುದ್ದೆ ಇದ್ರಾಗೆ ಮಾಡಿಬಿಡ್ತೀನಿ. ಯಾಕಂದರೆ ಮುದ್ದೆ ತಳ ಹತ್ತಲ್ಲ ಫ್ರೆಂಡ್ಸ್. ಹಂಗಿದ್ರು ಎಣ್ಣೆ ಆಗತ್ತೆ ಆಲ್ರೆಡಿ, ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ಇದರಲ್ಲೇ ಮುದ್ದೆ ಮಾಡಿಬಿಡ್ತೀನಿ. ಅಡುಗೆ ಕರಿಬೇವು ಅವನಿಗೆ ನಮ್ಮ ಕೆಂಚು ಊಟಕ್ಕೆ ಹಾಕ್ಬೇಕು. ಅವ್ನಿಗೆ ಊಟಕ್ಕೆ ಹಾಕಿ ಪಾಪ ಬೆಳಿಗ್ಗೆ ಬಿಸ್ಕಿಟ್ ಅಷ್ಟು ಹಾಕಿದ್ವಿ ಅಷ್ಟೇ. ಅಂದರೆ ಜಾಸ್ತಿ ಹಾಕಿದರೆ ತಿನ್ನೋದಿಲ್ಲ ಫ್ರೆಂಡ್ಸ್. ಅವನು ಅಷ್ಟು ಊಟದ್ದು ಇದಿಲ್ಲ ಅವನಿಗೆ. ತಿಂತಾನೆ, ಬಟ್ ಮೇಲೆ ಮೇಲೆ ಹಾಕ್ಬಿಟ್ರೆ ತಿನ್ನೋದಿಲ್ಲ. ಸುಮ್ಮನೆ ವೇಸ್ಟ್ ಮಾಡ್ತಾನೆ. ಸೊ ಅದಕ್ಕಾಗಿ ಅವ್ನಿಗೆ ವರ್ಷವಾಗ್ಬಿಟ್ಟು ನಾವು ಏನೂ ತಿನ್ನೋಕೆ ಹಾಕೋದಿಲ್ಲ. ಮುದ್ದೆ, ಕೆಂಪನ ಚಟ್ನಿ. ನೀರು ಈಗ ಕುದಿ ಬೀಳ್ತಾ ಇದೆ ಫ್ರೆಂಡ್ಸ್. ಕುದಿ ಬಿದ್ದ ಮೇಲೆ ಹಿಟ್ಟು ಹಾಕ್ತೀನಿ. 1-2-3 ನಿಮಿಷ ಕುದಿಸ್ಬೇಕು. 2-3 ನಿಮಿಷ ಅನ್ನೋಕ್ಕಿಂತ
ಕುದಿಸ್ಬೇಕು, ಚೆನ್ನಾಗಿ ಕುದಿಸ್ಬೇಕು, ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಕುದಿಸಿ ಆಮೇಲೆ ಅದನ್ನ ಕೈಯಾಡಿಸಿ ಎಲ್ಲರಿಗೆ ಮುದ್ದೆ ಮಾಡೋದು ಗೊತ್ತಿರ್ತೈತಿ. ನಾನು ಹೀಗೆ ಕಲ್ತಿದ್ದೀನಿ ಇತ್ತೀಚೆಗೆ ಮುದ್ದೆ ಮಾಡೋದು. ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ಊಟ ಮಾಡಬೇಕಾದ್ರೆ ಸಿಗ್ತೀನಂತೆ, ಓಕೆನಾ? ಈಗ ಏನ್ ಮಾಡ, ದೇವರು ಅವನ ಎಲ್ಲೋ ಒಂದ್ ಕಡೆ ಚೆನ್ನಾಗಿ ಇಟ್ಟಿರ್ತಾನೆ. ಇವತ್ತೆಲ್ಲ ನಾಳೆ ಅವನಿಗೆ ಸಿಕ್ಕೇ ಇರ್ತಾರೆ. ಆ ಭರವಸೆ ನನಗೆ. ಅದನ್ನು ಜೀವನದಲ್ಲಿ ಆಶಾವಾದಿಯಾಗಿರಬೇಕು. ನಮ್ಮನೆಗೆ ನಿಮ್ಮನೆಗೆ ಯಾಕೆ ನೀನು ನನಗೆ ಭಾರ ಆಗಿರುತ್ತೀತ ನಿನ್ನ ಭಾವನೆ. ಸದ್ಯಕ್ಕೆ ನಿನಗೆ ಒಂದು ಬೆಲೆ. ಕೋರ್ಟಲ್ಲಿ ನೀನು ವಾದ ಮಾಡಿದ ವೈಖರಿ ಬಹಳ ಇದೆ. ನಾನು ಒಬ್ಬ ನನ್ನ ಜೊತೆಗೆ ಸಂಜೆ ಹೊತ್ತಲ್ಲಿ ದಾಖಲೆ ಮಧ್ಯದಲ್ಲಿ ನಿನ್ನ ತಾಯಿ ತಂಗಿ ಹುಡುಕಬಹುದು. ಮುಂದೆ ನೀನು ಸಾಧಿಸಬೇಕಾದ್ದು ಬಹಳ ಇದೆ. ನಾನು ನಿನ್ನ ಹಿತೈಷಿ ಅಂತ ತಿಳ್ಕೊಳ್ಳುವ ಅದು ಬಹಳ ಇಲ್ಲ. ಸಂಕೋಚ ಪಡ್ಕೋಬೇಡ. ನಿಮ್ಮನ್ನೇ ತಗೊಳ್ಬೇಕು. ತಿಳ್ಕೊಂಡೆ. ನಾನು ಹೇಳಿದ್ದಲ್ಲ ಅನು. ಆನಂದ್, ಇವಳು ನನ್ನ ಮಗಳ ಭಾವನ. ನಮಸ್ತೆ. ನೀವು ಮಾಡಿ ನಮಸ್ತೆಗೆ ನಾನು ನಿಧಾನ ಕೈ ಜೋಡಿಸಿ ನಮಸ್ತೆ ಮಾಡಿದ್ರೆ ನಿಮ್ಮನ್ನು ಹೊಗಳೋದು ಹೇಗಾಗುತ್ತೆ? ಕಂಗ್ರಾಚುಲೇಷನ್. ನೀವು ಕೊಟ್ಟ ಮಾತಾಡಿದ ಸ್ಟೈಲು, ನ್ಯಾಯ ಕೇಳಿದ ರೀತಿ, ಇದನ್ನೆಲ್ಲ ನಮ್ಮ ತಂದೆ ಬಾಯಿ ಕೇಳಿದ್ಮೇಲೆ ನನಗೆ ಎಷ್ಟು ಸಂತೋಷ ಆಯ್ತು ಅಂದ್ರೆ ನೀವಿರೋ ನಗಕ್ಕೆ ಬಂದು ಕಂಗ್ರಾಚ್ ಮಾಡೋಣ ಅಂತಿದೆ. ಐ ಲೈಕ್ ಯು ವೆರಿ ಮಚ್. ಕಾರಣ ಇಷ್ಟೇ, ವೆರಿ ಸಿಂಪಲ್. ಈ ನಮ್ಮ ಸೊಸೈಟಿಲಿ ರಿಯಲ್ ಹೀರೋಸ್ ಕಮ್ಮಿ ಆಗ್ತಾ ಇದ್ದಾರೆ, ಬೋಗಸ್ ಜನಗಳೇ ಜಾಸ್ತಿ ಆಗ್ತಾ ಇದ್ದಾರೆ. ಅನ್ಯಾಯ ಎದುರಿಸೋರು ಕಾಣಿಸ್ತಾನೆ ಇಲ್ಲ, ನೇರವಾಗಿ ಪತ್ತೆ ಹೇಳೋರು ಪತ್ತೆನೇ ಇಲ್ಲ. ಇಂಥ ಬರಗಾಲದಲ್ಲಿ ನೀವು ಕೋರ್ಟ್ಗೆ ಪ್ರಶ್ನೆ ಹಾಕಿ ಬಂದಿದ್ದೀರಾ ಅಂದ್ರೆ ಯು ರಿಯಲಿ ಗ್ರೇಟ್. ಅದೆಷ್ಟು ತಿನ್ನಲ್ಲ. ಮುದ್ದೆ ಕುದಿತಾವೆ, ಮುದ್ದೆ ತಟ್ಟಿ ಹಾಕ್ಬಿಡೋಣ. ನನಗೂ ಮೊದಲೆಲ್ಲ ಮುದ್ದೆ ಮಾಡೋಕ್ಕೆ ಬರ್ತಿದ್ದಿಲ್ಲ ಫ್ರೆಂಡ್ಸ್. ಹಂಗೆ ನಾನು ಈಗ ಮುದ್ದೆ ಮಾಡ್ತೀನಿ ಅಂದರೂ ಅಳತಿ ಇಟ್ಟೆ ಮಾಡ್ತೀನಿ, ಯಾಕಂದರೆ ನಮ್ಗೆ ಗೊತ್ತಾಗಲ್ಲ. ಹಂಗೆ ಸುಮ್ಮನೆ ಅಂದಾಜಿಗೆ ಯಾಕೆ ಮಾಡ್ತಾರಲ್ಲ ಆ ಥರ ನನಗೆ ಬರೋದಿಲ್ಲ. ಸೊ ಹಂಗಾಗಿ ನಾನು ಅಳತಿಲ್ಲ ಮಾಡ್ತೀನಿ. ಇಲ್ಲಾಂದ್ರೆ ಅಳತಿ ಇಲ್ದಲೇ ಮಾಡಿಲ್ಲ ಅಂದರೆ ಮುದ್ದೆ ಎಲ್ಲ ಕೆಟ್ಟೋಗ್ಬಿಡ್ತೈತಿ. ಸಾರಿಗೋಸ್ಕರ
ಊಟ ಮಾಡಬೇಕಾದ್ರೆ ಸಿಗ್ತೀನಿ, ಓಕೆನಾ? ದೂರ ಇಟ್ಟರಷ್ಟೇ ಕಾಣಿಸ್ತೀವಿ. ಯಾಕೆ ಹುಡುಗ ಇಷ್ಟ ಆಗಿಲ್ವೇನೆ? ಚೆನ್ನಾಗಿಲ್ವಾ? ಹ್ಯಾಂಡ್ಸಮ್ ಆಗಿದ್ದಾನೆ. ವಿಡಿಯೋನೇ ಆಗಿಲ್ಲ ಫ್ರೆಂಡ್ಸ್. ವಿಡಿಯೋ ಬಂದಿಟ್ಟು ಊಟ ಮಾಡೋ ಹತ್ಬಿಟ್ಟಿನಿ. ಇಷ್ಟ ಚಂದಿಲ್ಲೇನ್ರಿ? ವೇಸ್ಟ್ ಅಕ್ಕಾವ್ರಿ ಇವು. ನನಗೆ ಹಿಂಗೆ ಇರ್ಬೇಕ್ರಿ, ಫ್ರೀ ಅನಿಸ್ತತಿ. ಫ್ರೀಯಾಗಿ ಅಡ್ಡಾಡ್ಬೋದು. ನನಗೆ ಕಂಫರ್ಟಬಲ್ ಆಗಿರ್ಬೇಕು. ನಮ್ಮ ಅತ್ತೆ ಬೈತಾರೆ ಫ್ರೆಂಡ್. ಆ್ಯಕ್ಚುಲಿ ಮುದ್ದೆ ಸಾರು ಭಾಳ ಚಲೋ ಆಗಿತ್ತು, ಬಟ್ ವಿಡಿಯೋನ ಆಗಿಲ್ಲ ಅದು, ಸಾರಿ. ನಿಮ್ಮದೇ ಊಟ ಮಾಡಿ ಸಿಗ್ತೀನಿ, ಓಕೆನಾ? ವಿಡಿಯೋ ಮಾಡ್ಕೊತ ಊಟ ಮಾಡಿದ್ರೆ ಹೊಟ್ಟೆ ತುಂಬ್ದಂಗೆ ಆಗ್ಬಿಡ್ತದೆ ಫ್ರೆಂಡ್ಸ್, ಅದಕ್ಕೋಸ್ಕರ ಮಸ್ತಾಗೈತೆ. ಎಲ್ಲರೂ ಊಟ ಮಾಡೋಣ ಬನ್ನಿ. ನನ್ನ ನೋಡಿಲಿ ಓಯ್ ಬಿಸ್ಕಿಟ್ ಚಾಪಿ ಕೊಡ್ಲೆ? ನೀವು ಪಾಂಡಸ ಮನೆಗೆ ಹೋಗಿ ತೂಕನ ಕಡಿಮೆ ಮಾಡ್ಕೊಂಡು ಬಂದಿದ್ದೀರಂತೆ. ಕಡಿ ಈಗ ಹಾಗಾದ್ರೆ ನಾನೊಂದು 10 ಹತ್ತು ಕೊಟ್ಟರೆ 1 ಕೆಜಿ. ಒಂದು ಉಪ್ಪ ಕೊಡು. ಬಾ ಬಾ ಬಾ. ಅದು ಗೋಚಿಯ ನೀಡೋದ್ರಿ ಗೋಲನ ತುಂಬಾ ಜನ ಕಮೆಂಟ್ ಮಾಡಿ ಚೆನ್ನಾಗಿ ಹೊಡೆದ್ರಿ, ಸಖತ್ತಾಗಿ ಹೊಡೆದ್ರಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಸರ್ ಪಾಪ ನಿಮ್ ಪಕ್ಕದ ಮನೆ ಸರೋಜ ಮಾತ್ರ ಬಾಳು ಹೋಗಿ ಆ పొడి ಡೌನ್ ಅಂತ ಕಮೆಂಟ್ ಮಾಡಿದ್ದಾರೆ. ನೋಡಿ ಬೇಕಾದ್ರೆ ಈ ಅವಮಾನ ನಮ್ಮ ಕೈ ಸಹಿಸಕ್ಕಾಗದೇ ಇಲ್ಲ. ನಾನು ಸುಮ್ಮನೆ ಬಿಡೋದಿಲ್ಲ. ಆ ಪಾಂಡು ಇದಕ್ಕಿಂತ ಜೋರ ಹೊಡೆದು ಅವನು ಅಲ್ಲ ಗುರುಕಾಗುತ್ತೆ. ಓ ಬೈ ಒನ್ ಗೆಟ್ ಒನ್ ಫ್ರೀ ಸ್ಕೀಮಾ ಸರ್? ಸರೋಜ ಆಂಟಿ ಸ್ಕೀಮಾ? ಸರ್ ಈಗ ನೀವು ನಿಜವಾಗ್ಲೂ ಹೊಡಿತೀರಾ? ಅಲ್ಲ ನೀವು ಅಲ್ಲೇ ಇದ್ದು ತೀರಿಸ್ತಾರ ಪಾಸ್ ಬರೋದ್ಬಿಟ್ಟು ಹೊಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀರಲ್ಲ ಸುಮ್ಮನೆ ಪಾಸ್ ಪ್ರತಿಯೊಬ್ಬರ ಮನೆ ಹೋಗಿ ಹೊಡೆದು ತಾವು ಹೊಡ್ಕೊಂಡ್ಬಂದ ಸ್ವಲ್ಪ ಬಿಸಿನೀರು ಬಾಗಿಲೇ ಹೊಡ್ಬಿಡ್ಬೇಕು. ನೋಡಿ ಫ್ರೆಂಡ್ಸ್, ಊಟ ಆಯಿತು. ಊಟ ಮಾಡಿ ಕುಂತೀವಿ ಟಿ ವಿ ನೋಡ್ಕೊಂತ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಕೆಂಚು ಬಾಯ್ ಗುಡ್ ನೈಟ್ ಹೇಳು. ಕೆಂಚು ಓಯ್ ಇದು ನೋಡು. ನಿಮ್ಮ ಬಾಯ್ ಹೇಳ್ರಿ. ಅಲ್ರಿ ಇಲ್ಲಿ ನೋಡ್ರಿ ಇಲ್ಲಿ. ಬಾಯ್ ಫ್ರೆಂಡ್ಸ್ ಗುಡ್ ನೈಟ್ ಅನ್ರಿ. ಬಾಯ್ ಫ್ರೆಂಡ್ಸ್ ಗುಡ್ ನೈಟ್. ಅಲ್ಲಿ ಲೈಟ್ ಹೋಗ್ಬಿಟ್ಟವು. ಕಂಚು ಬಾಯ್ ಗುಡ್ ನೈಟ್ ಹೇಳಮ್ಮ ಎಲ್ಲರಿಗೂ. ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀವಿ ಅನ್ನ. ಹಾಂ
ನಿನಗೆ ಕೆಲವೊಂದು ಟ್ರೈನಿಂಗ್ ಕೊಡೋದೈತಿ, ಹಾಕ್ಕೊಂಡು ರುಬ್ತೀನಿ ನೋಡಲೆ. ಓಕೆ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀವಂತೆ. ಅಲ್ಲಿವರೆಗೂ ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್.